ಹಾಯ್ ಹಲೋ ಎಲ್ಲರಿಗೂ. ಮೊನ್ನೆ ನಾವು ಹಿಂಭಾಗನ ಮಾರ್ಕ್ ಹಾಕೋದನ್ನು ಕಲ್ತಿದ್ದೀವಿ. ಬ್ಲೌಸನ್ನು ಇಟ್ಟು ಹೆಂಗೆ ಮಾರ್ಕ್ ಹಾಕಬೇಕು ಅನ್ನೋದನ್ನು ಕೇಳಿದ್ರಿ ಅಲ್ವಾ. ಸೊ ಬ್ಯಾಕ್ ಪಾರ್ಟ್ ಕಂಪ್ಲೀಟಾಗಿ ಕಲ್ತ್ಕೊಂಡಿದ್ದೀರಿ. ಇವಾಗ ನಾವು ಇವತ್ತು ಕಲಿತಾ ಇದ್ದೀವಿ ಫ್ರಂಟ್ ಪಾರ್ಟ್ನ ಹೆಂಗೆ ಕಟಿಂಗ್ ಮಾಡಬೇಕು ಅನ್ನೋದು. ಬ್ಲೌಸಿನ ಅಳತೆ ತೊಗೊಂಡು ಮತ್ತು ನಾವು ಇನ್ನೊಂದು ಬ್ಲೌಸ್ನ ಯಾವ ರೀತಿ ಮಾರ್ಕ್ ಹಾಕಬೇಕಂತ ಹೇಳಿ ಮೊನ್ನೆ ಒಂದು ವಿಡಿಯೋ ಹಾಕಿದ್ದೆ ನಾನು. ಸೊ ಇವತ್ತು ಫ್ರಂಟ್ ಭಾಗನೂ ಹಾಕಬೇಕಲ್ಲ. ಈಗ ಬ್ಯಾಕ್ ಪಾರ್ಟ್ ಏನು ಕಟಿಂಗ್ ಮಾಡಿದ್ದೆಲ್ಲ ಅದನ್ನೇ ಮತ್ತೆ ಉಳಿದಿರೋಂಥ ಬಟ್ಟೆಗೆ ಹಾಕ್ಕೊಂಡಿದ್ದೀನಿ. ಫ್ರಂಟ್ ಭಾಗಕ್ಕೂ ಬ್ಯಾಕ್ ಭಾಗಕ್ಕೂ ಹಾಗೆಲ್ಲ ಚೇಂಜಸ್ ಇರ್ತದೆ. ಈಗ ನೋಡಿರಿ, ಇಲ್ಲೇನು ಹಾಕ್ಕೊಂಡಿದ್ದೀವಲ್ಲ ಇದಕ್ಕೆ ಸೇಮ್ ಆರ್ಮ್ ಹೋಲ್ ರೌಂಡೂ ಇದ್ರಂಗೆ ತೊಗೊಳ್ಳೋಣ. ಒಂದು ನೆನಪಲ್ಲಿರಲಿ, ನಾನಿಲ್ಲಿ ಬ್ಲೌಸಿಂದ ಬ್ಲೌಸ್ಗೆ ಅಳತೆ ಮಾಡ್ತಿರೋದು. ಈಗ ಬ್ಯಾಕ್ ಪಾರ್ಟ್ ಹೆಂಗಿತ್ತಲ್ಲ ಹಂಗೆ ನಾವು ಸುತ್ತೂ ಈ ಶೋಲ್ಡರ್ ಇಲ್ಲಿ ನೋಡ್ರಿ ಹಿಂಗೆ ಹಾಕೊಂಡ್ಬಿಟ್ರಿ ಅಂದ್ರೆ ನೀವು ಮೇಲೆ ಹಿಡಿಯುವಾಗ ಶೋಲ್ಡರ್ ಕರೆಕ್ಟ್ ಎಕ್ಸಾಕ್ಟಾಗಿ ಅಲ್ಲೇ ನಾವು ಸ್ಟಿಚ್ ಹಾಕ್ಬೇಕು ಅನ್ನೋದು ಗೊತ್ತಾಗ್ತದೆ. ಈಗ ಇಷ್ಟ ಆಯಿತು. ಇವಾಗ ಏನು ಮಾಡೋಣ ಅಂದರೆ ಇಲ್ಲಿ ನೋಡ್ರಿ, ಬ್ಯಾಕ್ ಭಾಗ ಇಲ್ಲಿಗೆ ಬಂದದ. ಈಗ ಇಲ್ಲಿಂದ ಹಿಡ್ದು ಇಲ್ಲಿ ಒಂದು ಲೈನ್ ಹಾಕ್ಕೊಡ್ರಿ ಫಸ್ಟ್. ಈಗ ನಮ್ಗೆ ಉಪ್ಪಟ್ಟಿಗೆ ಅಂತ ಹೇಳಿ ಮತ್ತೊಂದು 1/4 ಇಂಚ್ ಎಕ್ಸ್ಟ್ರಾ ಬೇಕಾಗ್ತದಲ್ಲ, ಅದಕ್ಕೆ ನಿಮ್ಗೆ ಅದು ಹೈಲೈಟ್ ಆಗಿ ಕಾಣಿಸ್ಲಿ ಅಂತ ಹೇಳಿ ನಾನು ಸ್ಕೇಲಿಂದ ಮಾರ್ಕ್ನ ಮಾಡ್ಕೊಳತ್ತೀನಿ. ಇದು ಎಲ್ಲ ಬ್ಲೌಸಿಗೂ ಬೇಕೇ ಬೇಕು. ಫ್ರಂಟ್ ಭಾಗದಲ್ಲಿ ನೀವು ಉಕ್ಸಿಡ್ತೀರಿ ಅಂದರೆ ಫ್ರಂಟ್ ಭಾಗದಲ್ಲಿ 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ರಿ. ಬ್ಯಾಕ್ ಸೈಡ್ ಏನಾದರೂ ಉಕ್ಸಿಟ್ರೆ ಬ್ಯಾಕ್ ಸೈಡ್ ನೀವು ಇದನ್ನು 1/4 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗ್ತದೆ. ಓಕೆ, ಇವಾಗ ನಮ್ಗೆ ಶೋಲ್ಡರ್ ಆರ್ಮ್ ಹೋಲ್ ರೌಂಡ್ ಅಂತೂ ಬ್ಯಾಕ್ ಸೈಡಿಂದ ನಾವು ಮೆಜರ್ಮೆಂಟ್ ಮಾಡಿದಾಗ ಸಿಕ್ತು. ಈಗ ಇಲ್ಲೊಂದು ಲೈನ್ ಹಾಕ್ಕೊಳ್ಳೋಣ. ನಮ್ಗೆ ಸ್ಟಿಚಿಂಗ್ ಮಾಡುವಾಗ ಎಕ್ಸಾಕ್ಟಾಗಿ ಆ ಲೈನ್ ಅನ್ನೋದು ನಿಮ್ಗೆ ಸಿಗಬೇಕಷ್ಟೆ. ಅಂದರೆ ಅವಾಗ ನೀವು ಮಾರ್ಕ್ ಹಾಕ್ಕೊಂಡ್ಬಿಟ್ರಿ ಅಂದರೆ ಸ್ಟಿಚಿಂಗ್ ಮಾಡುವಾಗ ನಿಮ್ಗೆ ಭಾಳ ಈಸಿಯಾಗಿ, ಇವಾಗೇನು ಹೇಳ್ತಾರಲ್ಲ 5 ಬ್ಲೌಸ್ ಹೊಲಿಬೋದು, 10 ಬ್ಲೌಸ್ ಹೊಲಿಬೋದು, ಹಿಂಗೆ ಹಾಕ್ಕೊಂಡ್ಬಿಟ್ರಿ ಅಂದ್ರೆ ಸ್ಟಿಚಿಂಗ್ ಮಾಡುವಾಗ ಭಾಳ ಈಸಿ ಆಗ್ತದೆ. ಓಕೆ, ಈಗ ಪೈಪಿಂಗ್ ಅದ ಇಲ್ಲಿ. ಆ ಪೈಪಿಂಗ್ ಬಟ್ಟೆ ಅಷ್ಟು ಬಿಟ್ಟು ಇಲ್ಲಿ ಶೋಲ್ಡರ್ನ ಹಿಡಿಯೋಣ. ಶೋಲ್ಡರ್ ಸ್ವಲ್ಪ ಒಳಗೆ ತೊಗೊಳ್ಳೋಣ. ಪೈಪಿಂಗಿಗೆ ನಮ್ಗೆ ಬಟ್ಟೆ ಬೇಕಲ್ಲ, ಅಂದರೆ ಸ್ವಲ್ಪ ಜಾಗ ಬೇಕು. ಅಷ್ಟು ಜಾಗ ಹೋಗ್ತದೆ ನಾವು ಅಂತ ತಿಳ್ಕೊಂಡು ನೋಡ್ರಿ, ಇಲ್ಲಿಗೆ ಲೆಕ್ಕಿಗೆ ಕರೆಕ್ಟ್ ಅದು ಹೆಂಗೆ ರೌಂಡ್ ಅದಲ್ಲ ಹಂಗೆ ನಾನು ಮಾರ್ಕ್ನ ಮಾಡ್ಕೊಳತ್ತೀನಿ. ಎಸ್, ಎಕ್ಸಾಕ್ಟಾಗಿ ಸ್ವಲ್ಪ ಒಳಗಡೆ ಬರ್ತದೆ. ಮತ್ತು ಸ್ಟಿಚಿಂಗ್ ಆದಮೇಲೆ ಕರೆಕ್ಟಾಗಿ ಆ ಭಾಗ ಸೇರ್ತದೆ. ಈಗ ಇಲ್ಲಿ ನೋಡಿರಿ, ಈ ಉಪ್ಪಟ್ಟಿಯಿಂದ ಏನು ಮಾಡಬೇಕಂದ್ರೆ ಈ ಉಪ್ಪಟ್ಟಿವರೆಗೂ ಮೇಲ್ಗಡೆ ಒಂದು ಸ್ವಲ್ಪ 2 ಎಳೆಯಷ್ಟು ದಾರ ಆಗೋಷ್ಟು ಬಿಟ್ಟು ಪೈಪಿಂಗ್ ಮಾಡಲಿಕ್ಕೆ ಅಥವಾ ಹೆಮ್ಮಿಂಗ್ ಮಾಡಲಿಕ್ಕೆ ಬಿಟ್ಟು ಈ ಕೆಳಗಡೆ ಕ್ರಾಸ್ ಪಟ್ಟಿ ಎಲ್ಲಿ ಬರುತ್ತಲ್ಲ ಅಲ್ಲಿಗೆ ಒಂದು ಮಾರ್ಕನ್ನು ಮಾಡ್ಕೊಳ್ಳೋಣ. ಇದು ಆಲ್ಮೋಸ್ಟ್ ಇಲ್ಲೇ ಮಾಡೋದು ತಪ್ಪು ನೀವು. ಈಗ ನೋಡಿ, ಇಲ್ಲಿ ಫೋಲ್ಡಿಂಗ್ ಅದ. ಈ ಫೋಲ್ಡಿಂಗಿಗೂ ನಮಗೆ ಅರ್ಧ ಇಂಚು ಬೇಕು. ಇಲ್ಲೂ ಹೋಗ್ತದೆ, ಕ್ರಾಸ್ ಬೆಲ್ಟಿಗೆ ಏನು ಹೋಗ್ತದಲ್ಲ ಅಲ್ಲೂ ಒಂದು 1/4 ಇಂಚು ಅಥವಾ ಅರ್ಧ ಇಂಚು ಅಲ್ಲೂ ನೀವು ಬಟ್ಟೆನ ಒಳಗಡೆ ಹಾಕ್ತೀರಿ ಅಂದರೆ ಸ್ಟಿಚಿಂಗ್ ಮಾಡುವಾಗ. ಅದಕ್ಕೇನು ಮಾಡೋಣ, ಈಗ ಅಲ್ಲಿಂದ ಹಿಡಿದು 1 ಇಂಚ್ ಎಕ್ಸ್ಟ್ರಾ ತೊಗೋಣ. ಟಕ್ಸಿಗೋಸ್ಕರ ಅರ್ಧ ಇಂಚು ಕೆಳಗಡೆ ಕ್ರಾಸ್ ಬೆಲ್ಟಿಗೆ ನಾವು ಸ್ಟಿಚ್ ಮಾಡ್ತಿರ್ತೀವಲ್ವ ಆ ಪಟ್ಟಿಗೆ ಬೇಕಾಗುತ್ತೆ. 1/4 ಇಂಚ್ ಎಕ್ಸ್ಟ್ರಾ ತೊಗೊಂಡಿದ್ದೀನಿ. ಸ್ವಲ್ಪ ನಮ್ಗೆ ಕಷ್ಟ ಆಗ್ತದೆ. ಬ್ಯಾಕ್ ಪಾರ್ಟ್ ಏನೋ ಈಸಿಯಾಗಿ ನಾವು ಮಾರ್ಕ್ ಹಾಕ್ಬಿಡ್ಬೋದು, ಬಟ್ ಫ್ರಂಟ್ ಹಂಗಲ್ಲ, ಸ್ಟೆಪ್ ವೈಸ್ ನೋಡಬೇಕಾಗ್ತದೆ. ಈಗ ಶೋಲ್ಡರ್ ಪಟ್ಟಿಯಿಂದ ಹಿಡಿದು ಇನ್ನು ಸ್ವಲ್ಪ ನಾವು ಜಗ್ಗಣ, ಇದನ್ನು ಸ್ವಲ್ಪ ಎಕ್ಸ್ಪಾಂಡ್ ಮಾಡೋಣ. 12.5 ರೆಡಿ ಸೈಜು ಕ್ರಾಸ್ ಬೆಲ್ಟ್ವರೆಗೂ 12.5 12.5 ಬರಾಕತ್ತದ. ಇದೇ 12.5ನ ನಾವು ಎಷ್ಟು ಎಕ್ಸ್ಟ್ರಾ ತೊಗೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿರಿ. ಈಗ ಇಲ್ಲಿಂದ ಮೇಲೆ ಶೋಲ್ಡರಿಂದ 12.5 12.5 ಇಲ್ಲಿಗೆ ಬಂದರೆ ಮತ್ತೆ ನೀವೇನು ಮಾಡ್ತೀರಾ, ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಯಾಕಂದರೆ ಕ್ರಾಸ್ ಬೆಲ್ಟ್ ಒಳಗೆ ಸ್ಟಿಚಿಂಗಿಗೆ ಹೋಗ್ತದೆ. ಸ್ಟಿಚಿಂಗ್ ಮಾರ್ಜಿನ್ಗಳನ್ನ ಹೆಚ್ಚಾಗಿ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳೇಬೇಕು ಬಿಗಿನರ್ಸು. ಓಕೆ, ನಾನೇನು ಮಾಡ್ತೀನಿ, 12.5 ಬಂದಿತ್ತು, 12.5 ಬಂದಿತ್ತು, 13ಗೆ ಇಡ್ತಾಯಿದ್ದೀನಿ ಇವಾಗ, ಅಂದರೆ 13ಕ್ಕೆ ಇಡ್ತಾಯಿದ್ದೀನಿ. ಓಕೆ, ಇಲ್ಲಿಗೆ 13ಗೆ ಬಂತು. ಅಲ್ಲಿಗೆ ಒಂದು ಲೈನನ್ನು ಹಾಕೋಣ. ನಂತರ ಆರ್ಮ್ ಹೋಲ್ ರೌಂಡು ನಾವು ಶೇಪ್ ತೆಗಿಬೇಕಾಗ್ತದೆ. ಫ್ರಂಟ್ ಭಾಗ ನಾವು ತೆಗಿಬೇಕು ಅಂದರೆ ಸ್ಟ್ರೇಟ್ ಲೈನ್ಗಳನ್ನ ಹಾಕ್ಕೊಳ್ಳೋಣ. ಯಾಕಂದ್ರೆ ಸ್ಟ್ರೇಟ್ ಲೈನ್ ಹಾಕ್ಕೊಳ್ಳಿಲ್ಲ ಅಂದರೆ ನಿಮಗೆ ಕರೆಕ್ಟಾಗಿ ಎಲ್ಲಿಂದ ಎಲ್ಲಿಗೆ ಬೇಸ್ ಸಿಕ್ಕಂಗೆ ಆಗಲ್ಲ. ಈಗ ಈ ಗೆರೆಯಿಂದ ಈ ಗೆರೆಗೆ ಮಿಡಲ್ ಪಾಯಿಂಟನ್ನು ತೆಗಿರಿ. ಈ ಮಿಡಲ್ ಪಾಯಿಂಟಿಂದ ಹಿಂಗೆ ಒಂದಕ್ಕೊಂದು ಜಾಯಿಂಟ್ ಮಾಡೋಣ. ಇಲ್ಲಿ ಮಿಡಲ್ ಪಾಯಿಂಟ್ ಎಲ್ಲಿ ಬರುತ್ತೋ ಅಲ್ಲಿ ಪಾಯಿಂಟನ್ನು ತೆಗೆದು ಅರ್ಧ ಇಂಚು ಒಳಗಡೆ ತೊಗೊಳ್ರಿ. ಇವಾಗ ನಾನು ಫ್ರಂಟ್ ಭಾಗಕ್ಕೆ ಮಾರ್ಕಿಂಗನ್ನು ಮಾಡ್ತಿರೋದು. ಫ್ರಂಟ್ ಸೈಡ್ ಪಾರ್ಟ್ ಇದು ನಾನು ಮಾರ್ಕ್ ಮಾಡ್ತಾ ಇರೋದು.
ಬ್ಯಾಕ್ ಸೈಡ್ ಪಾರ್ಟ್ ನಿಮ್ಗೆ ಮಾರ್ಕಿಂಗ್ ಬೇಕಂದ್ರೆ ಹಿಂದ್ಗಡೆ ಒಂದು ವಿಡಿಯೋನ ಹಾಕಿದ್ದೀನಿ ನಾನು, ಸೊ ಅದನ್ನು ನೋಡಿಕೊಂಡು ಕಲೀರಿ. ಈಗ ಇಲ್ಲಿಗೆ ನಾವು ಇದನ್ನ ಸೇರಿಸೋಣ. ನೆಕ್ಸ್ಟ್ ಮತ್ತೆ ಚೇಂಜ್ ಆಗ್ತದೆ. ಅದೇನು ಚೇಂಜ್ ಆಗುತ್ತಂದ್ರೆ ಈಗ ಇಲ್ಲಿ ನೋಡ್ರಿ, ಇಲ್ಲಿಂದ ಸ್ಟ್ರೇಟ್ ಲೈನ್, ಸ್ಕೇಲ್ ಬೇಕೇ ಬೇಕು. ಸ್ಕೇಲಿಂದನೇ ನೀವು ಇಲ್ಲಿ ಲೈನನ್ನು ಹಾಕ್ಕೋಬೇಕು, ಕರ್ವಿಂಗ್ ಎಲ್ಲ ತೊಗೊಳಕ್ಕೆ ಹೋಗಬೇಡ್ರಿ ಇಲ್ಲಿ. ಓಕೆ, ಫ್ರಂಟ್ ಭಾಗ ನಮಗೀಗ ಇಷ್ಟು ಸಿಕ್ತು. ಓಕೆ, ನೆಕ್ಸ್ಟು ಈಗ ಅಪೆಕ್ಸ್ ಪಾಯಿಂಟ್ ಅದನ್ನು ಹೆಂಗೆ ತೆಗಿಬೇಕು ಅನ್ನೋದನ್ನ ಹೇಳ್ಕೊಡ್ತೀನಿ ನೋಡಿರಿ. ನೀವು ಹೆಂಗೆ ಮಾಡ್ತೀರಂದರೆ ಈ ಅಪೆಕ್ಸ್ ಪಾಯಿಂಟ್ಗಳನ್ನ ಇಲ್ಲಿಂದ ಕೌಂಟ್ ಮಾಡ್ತೀರಾ, ಆ ಥರ ಮಾಡಬಾರ್ದು. ಇಲ್ಲಿ ನೋಡಿ, ಮಿಡಲಿಂದ ತೆಗೀರಿ, ಇದು ಕರೆಕ್ಟಾಗಿ ಎಕ್ಸಾಕ್ಟಾಗಿ ಸಿಗ್ತದೆ ನಿಮ್ಗೆ. ಓಕೆ, ಈಗ ಇಲ್ಲಿಂದ ಅಪೆಕ್ಸ್ ಪಾಯಿಂಟ್ನ ತೊಗೊಂಡಾಗ ಇದು 4.25 ಬರಲಿಕ್ಕತ್ತದೆ. ಬಟ್ 4.25 ಬೇಡ ಇವ್ರಿಗೆ. ನಾನೇನು ಮಾಡ್ತೀನಂದರೆ ಸ್ವಲ್ಪ ಕಡಿಮೆ ಮಾಡ್ಕೊತೀನಿ, 4 ಇಂಚು ಅಥವಾ 4.25 ಅಷ್ಟೇ ಸಾಕಾಗ್ತದೆ. ಅಲ್ಲಿಗೆ ಒಂದು ಅಂದರೆ ನೀವು ಹಿಂಗೆ ಮಾಡೋದ್ರಿಂದ ಏನಾಗ್ತದೆ ಅಂದರೆ ಪಾಯಿಂಟ್ ಸಿಗುತ್ತೆ. ನೀವು ಕ್ರಾಸ್ ಬೆಲ್ಟಿಂದ ಹಿಡಿದ್ರಿ ಅಂತಂದರೆ ಅರ್ಧ ಇಂಚು ನಿಮ್ಗೆ ಗೊತ್ತೇ ಆಗಲ್ಲ, ಕನ್ಫ್ಯೂಸ್ ಆಗುತ್ತೆ. ಇದನ್ನ ಅಪೆಕ್ಸ್ ಪಾಯಿಂಟನ್ನು ಹೆಂಗೆ ಹಾಕ್ತೀರಾ, 4.25 ಇಲ್ಲಿಗೆ ಹಾಕ್ಕೊಳ್ಳೋಣ. ಓಕೆ, 4.3. ನೆಕ್ಸ್ಟ್ ಅಪೆಕ್ಸ್ ಪಾಯಿಂಟ್ ಎಷ್ಟು ಉದ್ದ, ಎಷ್ಟು ಹೈಟ್ ಇದೆ ಅಂತ ಅನ್ನೋದನ್ನ ತೊಗೊಳ್ಳೋಣ. ಈಗ ಕ್ರಾಸ್ ಬೆಲ್ಟಿಂದ ನಾವು ಲೆಂತ್ನ ತೊಗೊಂಡಾಗ ಇವ್ರದ್ದು ಬರ್ತಾ ಇರೋದು 3ಕ್ಕೆ ಬರ್ತಾ ಇದೆ. ಸೊ 3ಗೆ ಈ 3ಅನ್ನು ಹೆಂಗೆ ತೊಗೋಬೇಕು ಅನ್ನೋದನ್ನ ಹೇಳ್ತೀನಿ ನೋಡಿರಿ. ಈಗ ಇಲ್ಲಿ ಕೆಳಗಡೆ ನಾವು ಅರ್ಧ ಇಂಚು ಅಥವಾ 1/4 ಇಂಚು ಬಿಡಬೇಕಾಗ್ತದೆ. ಯಾಕಂದರೆ ಕ್ರಾಸ್ ಬೆಲ್ಟಿಗೆ ಸ್ಟಿಚಿಂಗಿಗೆ ನಾವು ಮಾರ್ಜಿನ್ ಬಿಟ್ಟಿದ್ದೀವಿ, ಅಲ್ಲಿಂದ ಕೌಂಟ್ ಮಾಡಿ 3 ಇಂಚು. ಓಕೆ, ಎಕ್ಸಾಕ್ಟಾಗಿ ಬರುತ್ತೆ. ನೀವು ಎಲ್ಲೂ ಇದರಲ್ಲಿ ಚೇಂಜಸ್ ಅನ್ನೋದು ಬರೋದಿಲ್ಲ. ಅವ್ರು ಬ್ಲೌಸ್ ಹೆಂಗೆ ಕೊಟ್ಟಿದ್ದಾರಲ್ಲ ಅದೇ ರೀತಿಯೇ ಬರುತ್ತೆ ಆ ಬ್ಲೌಸ್, ನೀವು ಹೊಲ್ದಿರೋಂಥ ಬ್ಲೌಸ್. ಇವಾಗ ಓಕೆ, ನಾವು 3ಕ್ಕೆ ಈಗ ಸ್ಕೇಲಿಂದ ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಅಪೆಕ್ಸ್ ಪಾಯಿಂಟು ಇಲ್ಲಿ 1 ಇಂಚು ಅಥವಾ 1.25 ಇಂಚು ತೊಗೊಂಡ್ರೂ ನಡೀತದೆ. ಯಾಕಂದರೆ ಇದು 40 ಸೈಜಿಂದದ, ಹಾಗಾಗಿ ಇಲ್ಲಿ ಸ್ಟ್ರೇಟ್ ಲೈನ್ ಬರಬೇಕು, ಕರ್ವ್ ಮಾಡಬಾರ್ದು ಯಾವುದೇ ಕಾರಣಕ್ಕೂ. ಒಂದಿಷ್ಟು ಜನ ಏನು ಮಾಡ್ತಾರೆ ಅಂತಂದರೆ ಕರ್ವ್ ಮಾಡಿಬಿಡ್ತಾರೆ, ಸ್ಟ್ರೇಟ್ ಲೈನ್ ಬರೋಲ್ಲ. ಇವಾಗ ಇಲ್ಲಿಂದ ನೀವು ಕೆಳಗಡೆ 1 ಇಂಚಿಗೆ ಅಕಸ್ಮಾತಾಗಿ ನಿಮ್ಮ ಹತ್ರ ಯಾವುದೇ ರೀತಿ ಅಳತೆ ಇಲ್ಲ ಅಂದರೆ ಇಲ್ಲಿಂದ 1 ಇಂಚ್ ಡೌನ್ ಮಾಡಿಕೊಂಡು ನೀವು ಉಪ್ಪಟ್ಟಿನ ರೆಡಿ ಮಾಡ್ಕೋಬೋದು. ಓಕೆ, ನಾವು ಇವಾಗ ಅಳತೆ ತೊಗೊಂಡು ಮಾಡ್ತಿದ್ದೀವಲ್ವ, ಹಾಗಾಗಿ ಚಿಂತೆ ಇಲ್ಲ. ಈಗೇನು ಮಾಡೋಣ, ಈ ಬ್ಯಾಕ್ ಸೈಡಿಂದು ವೇಸ್ಟ್ ಸೈಜ್ ಅಂದರೆ ಸೊಂಟದ ಸುತ್ತಳತೆನ ತೊಗೋಣ. ಈ ಸೊಂಟದ ಸುತ್ತಳತೆ ಎಷ್ಟದ, 8.25, 8.2 ಅಥವಾ 3 ಇಷ್ಟಿದೆ ಅಲ್ಲ. ಅದನ್ನೇ ಇವಾಗ ನಾವಿಲ್ಲಿ ನೋಡಿರಿ ಹಿಂಗೆ ಸ್ಟ್ರೇಟ್ ತೊಗೊಂಡು ಮಿಡಲ್ ಪಾಯಿಂಟ್ವರೆಗೂ ಬರಬೇಕು. ಇವಾಗ ಇಲ್ಲಿಂದ ನಾವೇನು ಮಾಡ್ತೀವಿ, ಅದನ್ನು ಒಂದು ಬೆರಳಿಂದ ಕರೆಕ್ಟ್ ಅಲ್ಲಿ ಕೈ, ಇವಾಗ ಇದನ್ನು ಟರ್ನ್ ಮಾಡ್ಕೋಣ. ಎಷ್ಟು ಬಂದಿತ್ತು ಅಂದರೆ 8.2. ಓಕೆ, ಅದನ್ನು ನಾವು ಇಲ್ಲಿ ಮಾರ್ಕ್ನ ಮಾಡ್ಕೋಣ ಅಷ್ಟೇ. ಓಕೆ, ಈಗ ಇಲ್ಲಿ ನೋಡ್ತಿದ್ದೀರಲ್ಲ ಸೈಡ್ಗೆ, ಈ ಸೈಡ್ ಪಾಯಿಂಟ್ ಎಷ್ಟು ಬಂದದ ಅಂತ ಹೇಳಿ ಫಸ್ಟ್ ನೋಡೋಣ ನಾವು. ಮೇಲ್ಗಡೆಯಿಂದ ಅರ್ಧ ಇಂಚ್ ಕೆಳಗಡೆ ಇಡ್ರಿ, ಯಾಕಂದ್ರೆ ಸ್ಟಿಚಿಂಗಿಗೆ ಹೋಗುತ್ತಲ್ಲ, ಮಾರ್ಜಿನ್ ಲೈನ್ ಅಂತ ಬೇಕಾಗ್ತದೆ. ಒಂದು ಅರ್ಧ ಇಂಚ್ ಡೌನ್ ಇಟ್ಟು, ಹಾಫ್ ಇಂಚ್ ಡೌನ್ ಇಟ್ಟು ಕರೆಕ್ಟ್ ಕ್ರಾಸ್ ಬೆಲ್ಟ್ ಸ್ಟಿಚಿಂಗ್ ಎಲ್ಲಿದೆ ಅಲ್ಲ ಅದನ್ನು ಈ ಪಟ್ಟಿವರೆಗೂ ಕೆಳಗಡೆ ಗೆರೆವರೆಗೂ ಹಿಡಿಯೋಣ. ಅದು ಕರೆಕ್ಟ್ ಅಲ್ಲಿಗೆ ಬರಾಕತ್ತದ. ಸೊ ನಮ್ಗೆ ಸಾಕು, ಕರೆಕ್ಟ್ ಆಗ್ತೈತಿ ಲೆಂತ್. ಅಂದರೆ ನಾವು ಮತ್ತೆ ಮೇಲೆ ಮಾಡ್ಕೊಳ್ಳೋದು ಬೇಡ, ಅದನ್ನೇ ಸ್ಟ್ರೇಟಾಗಿ ತೊಗೊಂಬೇಡ ಅಷ್ಟೇ. ಓಕೆ, ಹಾಕೋಣ ಹಾಗಿದ್ರೆ ಲೈನ್ನ. ಇವಾಗ ಇಲ್ಲಿಂದ ನಾನು ಮಿಡಲ್ ಪಾಯಿಂಟ್ವರೆಗೂ ಸ್ಟ್ರೇಟ್ನ ಹಾಕ್ಕೊತೀನಿ. ಈಗ ಇಲ್ಲಿ ನೋಡಿರಿ, ಇಲ್ಲಿಂದ 8.25 ಇಲ್ಲಿ ಬರ್ಲಿಕ್ಕತ್ತದ. ಎಸ್, ಓಕೆ. ಈಗ ಇಲ್ಲಿಂದ ಇಲ್ಲಿ 1 ಇಂಚ್ ಏನು ತೊಗೊಂಡಿದ್ದೀರಲ್ಲ, ಟೋಟಲಾಗಿ 2 ಇಂಚ್ ಬರುತ್ತೆ. 1/4 ಇಂಚ್ ಎಕ್ಸ್ಟ್ರಾ ತೊಗೊಳ್ಳೋಣ ನಾವು, ಯಾಕಂದ್ರೆ ಸ್ಟಿಚಿಂಗಿಗೆ ಸ್ವಲ್ಪ ಹೋಗ್ತದೆ. ಮತ್ತು ಮಾರ್ಜಿನ್ ಲೈನ್ ಬ್ಯಾಕ್ ಸೈಡ್ ಎಷ್ಟು ತೊಗೊಂಡಿದ್ರಿ ನೋಡಿರಿ ಫಸ್ಟು. ಇಲ್ಲಿಂದ ಇಲ್ಲಿಗೆ ಎಷ್ಟು ತೊಗೊಂಡಿದ್ದಿಲ್ಲ ಸೇಮ್ ಫ್ರಂಟ್ನೂ ಅದೇ ಸೈಜ್ ಒಳಗೆ ಬರಬೇಕು. ಓಕೆ, ಅದೇ 2 ಇಂಚ್ ಮಾರ್ಜಿನನ್ನು ನಾನು ಇಲ್ಲಿ ತೊಗೊಂಡಿರೋದು. ಓಕೆ, ಇವಾಗ ಈ ಮಾರ್ಜಿನ್ ಲೈನನ್ನು ಮತ್ತು ಇಲ್ಲೂ 2 ಇಂಚ್ ಕೊಡೋಣ.
ಸ್ಟ್ರೇಟ್ ಲೈನ್ ಕೆಳಗಡೆ ಹಿಂದೆ ಅಂದರೆ ಲಾಸ್ಟಲ್ಲಿ ಮಾರ್ಜಿನ್ ಲೈನ್ ಎಲ್ಲಿ ಬಂದಿರುತ್ತಲ್ಲ ಅದನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಅದನ್ನು ಬಿಟ್ಟು ನೀವೇನಾದರೂ ಕ್ರಾಸ್ ಬೆಲ್ಟ್ ಅಪೆಕ್ಸ್ ಪಾಯಿಂಟ್ ಇದ್ದೇನು ನಾವು 2 ಇಂಚ್ ಬಿಟ್ಟಿದ್ವಿ ಅಲ್ವಾ, ಅದನ್ನು ಮಾಡಿಕೊಂಡ್ರೆ ಕಷ್ಟ. ಇವಾಗ ಇದನ್ನು ಲೈನ್ನು ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಸ್ಟ್ರೇಟ್ ಬರಬೇಕು. ಇವಾಗೇನು ಕೆಳಗಡೆ ಅಂತೂ ನಮಗೆ ಹೇಳಿದ್ದೀನಿ ನಾನು, ಸೈಡಲ್ಲಿ ಸರಿಯಾಗಿಯೇ ಇದೆ ನಮ್ಗೆ ಕ್ರಾಸ್ ಬೆಲ್ಟ್ ಅಟ್ಯಾಚ್ ಮಾಡಲಿಕ್ಕೆ ಮತ್ತು ಫಿಟ್ಟಿಂಗ್ ಲೈನು. ಈಗ ಇಲ್ಲಿಂದ ಮಿಡಲ್ ಪಾಯಿಂಟ್ ತಕ್ಕೊಂಡು ಅಲ್ಲಿ ನೀವು ಟಕ್ಸ್ಗಳನ್ನ ಹಾಕ್ಕೊಳ್ಬೋದು. ಈಗ ಇಲ್ಲಿಂದ ನಾನೇನು ಮಾಡ್ತೀನಿ, 2.25 ಓಕೆ 2.25 ಇಂಚನ್ನ ತೊಗೊಂಡು ಇಲ್ಲಿ ಒಂದು ಸ್ಟ್ರೇಟ್ ಲೈನನ್ನು ಹಾಕ್ಕೊಳ್ರಿ. ಈಗ ಸೆಕೆಂಡ್ ಟಕ್ಸ್ನು ನಾವು ರೆಡಿ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಈ ಲೈನಿಂದ ಈ ಲೈನ್ಗೆ ಸೇರಬೇಕು. ಅಂದರೆ ನಿಮ್ಗೆ ಒಂದೊಂದಿಷ್ಟು ಜನಕ್ಕೆ ಸ್ವಲ್ಪ ಕನ್ಫ್ಯೂಸ್ ಆಗ್ತದೆ, ಇದು ಲೈನ್ ಹೆಂಗೆ ತೊಗೋಬೇಕು ಯಾವುದ್ರ ಬೇಸ್ ಮೇಲೆ ಅಂಥೇಳಿ. ಇದು ಎಷ್ಟು ಉದ್ದ ಬರಬೇಕು ಅಂತ ಕೇಳೋದಾದರೆ 3 ಇಂಚು. ಜಾಸ್ತಿ ಏನಾದರೂ ಈ ಮುಂಭಾಗ ಲೆಂತಲ್ಲಿ ಜಾಸ್ತಿ ಇದ್ದರೆ ಮಾತ್ರ 3.5 ಇಂಚ್ ಬರಲಿ ಸಾಕಷ್ಟೇ. ಈಗ ಇಲ್ಲಿಂದ ಎಷ್ಟು ಬಂದಿರ್ತದಲ್ಲ ಸೇಮ್ ಅಷ್ಟೇ 4 ಟಕ್ಸ್ಗಳ ಡಿಸ್ಟೆನ್ಸ್ ಇರಬೇಕು. ಸ್ವಲ್ಪ ಮುಂದೆ ತೊಗೊಳ್ತೀನಿ, ಆವಾಗ ಡಿಸ್ಟೆನ್ಸ್ ಕರೆಕ್ಟ್ ಆಗ್ತದೆ. 4 ಭಾಗ ಸರಿಯಾಗಿ ನಮ್ಗೆ ಟಕ್ಸ್ಗಳು ಅನ್ನೋದು ಸರಿಯಾಗಿ ಕರೆಕ್ಟಾಗಿ ಬರ್ತವೆ ಹಿಂಗೆ ಹಾಕ್ಕೊಳ್ಳೋದ್ರಿಂದ. ಓಕೆ, ಕಟ್ಟಿಂಗ್ ಎಲ್ಲ ಮಾಡ್ಕೊಂಡ್ಮೇಲೆ ಮಿಡಲ್ ಪಾಯಿಂಟ್ ಎಲ್ಲ ಬರುತ್ತೆ ನೋಡಿಕೊಂಡು ಅದನ್ನು ಕಟ್ ಮಾಡ್ಕೊರಿ ಆ ಟಕ್ಸ್ನ. ನೋಡಿದ್ರಿ ಅಲ್ವಾ, ಇವಾಗ ನಾವು ಸ್ಟಿಚಿಂಗ್ ಮಾಡಲಿಕ್ಕೆ ರೆಡಿ ಮಾಡ್ಕೊಳ್ಳಿಕ್ಕತ್ತೀವಿ. ಆಲ್ಮೋಸ್ಟ್ ಆಗಿ ಫ್ರಂಟ್ ಭಾಗನೂ ಇವತ್ತು ನಾನು ಮಾರ್ಕ್ ಮಾಡೋದನ್ನು ಕಲಿಸಿದ್ದೀನಿ. ಯಾವ ರೀತಿ ನಾವು ಬಟ್ಟೆ ಅಂತ ಕೊಟ್ಟಿರೋವಂಥ ಬಟ್ಟೆನ ತೊಗೊಂಡು ಬ್ಲೌಸ್ನ ತೊಗೊಂಡು ಮಾರ್ಕಿಂಗ್ನ ಕಂಪ್ಲೀಟಾಗಿ ಹಾಕ್ಬೇಕು ಅನ್ನೋದನ್ನ ಇವತ್ತು ಹೇಳ್ಕೊಟ್ಟಿನಿ. ಇದು ಭಾಳ ಜನದ ರಿಕ್ವೆಸ್ಟ್ ವಿಡಿಯೋ ಆಗಿತ್ತು. ಫ್ರಂಟ್ ಪಾರ್ಟ್ ನಮ್ಗೆ ಭಾಳ ಚೇಂಜಸ್ ಆಗ್ತಾವ್ರಿ ಮೇಡಮ್, ಆರ್ಮ್ ಹೋಲ್ ಒಳಗೆ ರಿಂಕಲ್ಸ್ ಕೂಡ್ತಾವ, ಸರಿಯಾಗಿ ಫಿಟ್ಟಿಂಗ್ ಅನ್ನೋದು ಬರ್ತಾ ಇಲ್ಲ. ನಾನು ಯಾವ ರೀತಿ ಹೇಳ್ಕೊಟ್ಟಿಲ್ಲ, ಈ ಹಿಂಗೆ ಕಟ್ಟಿಂಗ್ ಮಾಡಿ ನೋಡ್ರಿ, ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಪರ್ಫೆಕ್ಟ್ ಬರ್ತದೆ. ಯಾರೇ ಬ್ಲೌಸ್ ಕೊಡಲಿ ನಿಮ್ಗೆ ನೀವು ಆರಾಮಾಗಿ ಸ್ಟಿಚ್ನ ಮಾಡ್ಬೋದು. ಮುಂಭಾಗ ಹಿಂಭಾಗ 2 ಕಟ್ಟಿಂಗ್ ಆಯಿತು, ಮಾರ್ಕಿಂಗ್ ಆಯಿತು, ಕಂಪ್ಲೀಟಾಗಿ ನೀವು ಕೂಡ ಕಲ್ತಿದ್ದೀರಿ. ಈಗ ಇಲ್ಲಿ ನಾಚನ್ನ ಹಾಕ್ಕೊಳ್ಳೋಣ. ಸ್ಟಿಚಿಂಗ್ ಮಾಡುವಾಗ ಈಸಿ ಆಗುತ್ತೆ. ಸ್ಟೆಪ್ ವೈಸ್ ನಾವು ಹಾಕ್ತಾ ಆವಾಗಲೇ ಆ ಕೆಲಸನ ಮುಗಿಸಿ ಇಟ್ಟರೆ. ಓಕೆ, ಶೋಲ್ಡರ್ದಂತೂ ಇವಾಗ ಕಂಪ್ಲೀಟಾಗಿ ನಿಮಗೆ ಗೊತ್ತಾಯ್ತು. ಈಗ ನಾವು ಸ್ಲೀವ್ ಮತ್ತು ಕ್ರಾಸ್ ಬೆಲ್ಟನ್ನು ಹೆಂಗೆ ತೊಗೊಳ್ಳೋದನ್ನು ಹೇಳ್ಕೊಡ್ತೀನಿ, ಹಂಗೆ ಕಲ್ಕೋತ ಹೋಗ್ರಿ. ಓಕೆ, ಫಸ್ಟ್ ನಾನು ಸ್ಲೀವ್ನೇ ತೊಗೊತೀನಿ. ನಂತರ ಏನು ಮಾಡೋಣ, ಕ್ರಾಸ್ ಬೆಲ್ಟನ್ನು ಉಳಿದಿರೋಂಥ ಬಟ್ಟೆಯಲ್ಲಿ ಹಾಕ್ಕೊಳ್ಳೋಣ. ಯಾಕಂದರೆ ಒಂದೊಂದ್ಸರಿ 2 ಪೀಸ್ ಉಳಿತಿರ್ತಾವೆ. ಹಾಗಾಗಿ ಫಸ್ಟ್ ನಾವು ಮೇನ್ ಫೋಕಸ್ ಸ್ಲೀವ್ಸ್ಗೆ ಮಾಡೋಣ. ಈಗ 1/2 ಇಂಚು ನಾನು ಮಾರ್ಜಿನ್ ಲೈನನ್ನು ಹಾಕ್ಕೊಳ್ತೀನಿ. ಈಗ ಅಳತೆ ಬ್ಲೌಸನ್ನು ತೆಗೆದುಕೊಳ್ರಿ. ತೊಗೊಂಡು ಎಷ್ಟಕ್ಕೆ ಬರುತ್ತೆ, ಎಷ್ಟು ಉದ್ದ ಇದೆ ನೋಡಿರಿ ಸ್ಲೀವ್ಸು, ಅಲ್ಲಿಗೆ ಸ್ಟಿಚಿಂಗ್ ಲೈನಿಗೆ ಒಂದು ಮಾರ್ಕ್ನ ಹಾಕ್ಕೊಳ್ರಿ. 1/2 ಇಂಚ್ ಮೇಲ್ಗಡೆ ಮತ್ತೆ ಸ್ಟಿಚಿಂಗಿಗೆ ಹೋಗುತ್ತೆ. ಬಟ್ ಅವರು 1/2 ಇಂಚ್ ಜಾಸ್ತಿ ಹೇಳಿದ್ದಾರೆ, ಮರ್ತು ಹೋಗಿತ್ತು. ಇವಾಗ ಅದೇ 1/2 ಇಂಚಿಗೆ ಇಟ್ಟು ಮತ್ತೆ ನಾನು ಮೇಲ್ಗಡೆ ಲೈನಲ್ಲಿ ಬರುತ್ತಲ್ಲ ಸ್ಟಿಚಿಂಗ್ ಲೈನು, ಮತ್ತು ಮೇಲ್ಗಡೆ 1/2 ಇಂಚ್ ಮಾರ್ಜಿನ್ಗೆ ನಾನು ಮಾರ್ಕ್ನ ಹಾಕ್ಕೊಂಡಿದ್ದೀನಿ. ಇವಾಗ ನೋಡಿರಿ, ಈ ಸ್ಟಿಚಿಂಗ್ ಲೈನ್ ಮೇಲೆ 1/2 ಇಂಚ್ ಹಿಂಗೆ ಮಾರ್ಕ್ ಹಾಕ್ತಾ ಕಂಪ್ಲೀಟ್ ಎಂಡ್ವರೆಗೂ ಇದೇ ರೀತಿ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಯಾಕಂದರೆ ಮಾರ್ಜಿನ್ ಅನ್ನೋದು ಬೇಕಾಗುತ್ತಲ್ಲ, ಹಾಗಾಗಿ ಎಸ್. ಬಟ್ ಅದನ್ನು ನಾವೇನು ಬಟ್ಟೆ ಇಟ್ಟು ನಾವು ಈ ಥರ ಮಾರ್ಕ್ ಹಾಕುವಾಗ ಗಮನ ಇಟ್ಟು ಮಾರ್ಕ್ನ ಮಾಡ್ಕೋರಿ. ಯಾಕಂದರೆ ಒಂದು ಸರಿ ಕಟ್ಟಿಂಗ್ ಏನಾದರೂ ಹೋಯಿತು ಅಂದರೆ ಬಹಳ ಕಷ್ಟ. ಓಕೆ, ಇವಾಗ ಸ್ಲೀವ್ ರೌಂಡ್ ಎಷ್ಟು ಬರುತ್ತೆ, ಅವ್ರು ಭಾಳ ದಪ್ಪ ಇದ್ದಾರೆ. ಆಮೇಲೆ ಇನ್ನೊಂದು ಅಂದರೆ ಏಜ್ ಆಗಿರುವಂಥ ವಯಸ್ಸಾಗಿರುವಂಥ ಮಹಿಳೆಯರಿಗೆ ಏನು ಮಾಡಬೇಕು, ಸ್ವಲ್ಪ ಲೂಸನ್ನೇ ಇಟ್ಟು ಜಾಸ್ತಿ ಟೈಟ್ ಮಾಡೋದಕ್ಕೆ ಹೋಗಬೇಡ್ರಿ. ಈಗ ಅವ್ರಿಗೆ ಎಷ್ಟು ಬಂದಿತ್ತು, ಕಂಕಳದಲ್ಲಿ ಆರ್ಮ್ ಹೋಲಲ್ಲಿ 8.25 ಬಂದಿತ್ತು. ಆ 8.25ಗೆ ಬಟ್ಟೆ ಕಡಿಮೆ ಬೀಳಕತ್ತದ. ಅದಕ್ಕೆ ನಾನೇನು ಮಾಡ್ತೀನಿ, ಜಾಯಿಂಟನ್ನು ತೊಗೊತೀನಿ. ಆ ಜಾಯಿಂಟ್ ಹೆಂಗೆ ತೊಗೊಳೋದು ಅನ್ನೋದನ್ನು ನೋಡ್ಕೊರಿ. ಓಕೆ, ಸ್ಲೀವ್ ಅಂತೂ ಇವಾಗ ರೆಡಿ ಆಯಿತು. ಈಗ 4 ಬಟ್ಟೆ ಬೇಕಲ್ವ ನಮಗೆ ಜಾಯಿಂಟಿಗೆ, ಅದನ್ನು ರೆಡಿ ಮಾಡ್ಕೊಳ್ಳೋಣ. ಉಳಿದಿರೋವಂಥ ಬಟ್ಟೆ ಯಾವುದಾದ್ರೂ ಈಗ ಪುಡಿ ಇರುತ್ತಲ್ಲ ಅದನ್ನು ಬಟ್ಟೆ ತೊಗೊಂಡು ಸಮ ಮಾಡಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲೇ ನೀವು ಕೆಲಸ ಮಾಡ್ತೀರಾ ಅಂದರೆ ಅರ್ಧಂಬರ್ಧ ಕೆಲಸ ಮಾಡೋಕ್ಕೆ ಹೋಗಬೇಡಿ, ನೀಟ್ನೆಸ್ ಕಡೆ ಗಮನ ಕೊಡ್ರಿ. ಈಗ ಇಲ್ಲಿ ಒಂದು 1/2 ಇಂಚ್ ಒಳಗೆ ಹೋಗುತ್ತಾ ಅಷ್ಟು ಬಟ್ಟೆನ ನಾವು ಎಕ್ಸ್ಟ್ರಾ ತೊಗೊಂಡು
ಇಲ್ಲಿಂದ 8.5 ಬಂದಿತ್ತು ಅವ್ರ ಆರ್ಮ್ ಹೋಲ್ ರೌಂಡು ಕಂಕಳದ ಸುತ್ತಳತೆ. ಆ 8.5ಗೆ ಕೆಳಗಡೆ ಸ್ಲೀವ್ ರೌಂಡ್ಗೆ ಒಂದು 2 ಇಂಚ್ ಮಾರ್ಜಿನು. ಓಕೆ, ಹೇಳಿದ್ದೀನಲ್ಲ ಆ 2 ಇಂಚ್ ಮಾರ್ಜಿನನ್ನು ಇಲ್ಲಿ ತೊಗೊಳ್ಳೋಣ. ಉಳಿದಿರೋ ಬಟ್ಟೆ ಕಟಿಂಗ್ ಮಾಡಿ ಸ್ವಲ್ಪ ಅರ್ಧ ಇಂಚ್ ಜಾಸ್ತಿನೇ ಬಿಟ್ಕೋರಿ. ಬೇಕಾದರೆ ನೀವು ಉಳಿತು ಅಂದರೆ ಕಟಿಂಗನ್ನು ಮಾಡ್ಕೋಬೋದು ಆಮೇಲೆ. ಯಾಕಂದ್ರೆ ಬಿಗಿನರ್ಸಿಗೆ ಹೆಚ್ಚಾಗಿ ಬಟ್ಟೆಗಳನ್ನ ಕಟಾನ್ ತೊಗೊಳಕ್ಕೆ ಹೋಗಬೇಡ್ರಿ. ಎಕ್ಸ್ಟ್ರಾ ಅರ್ಧ ಇಂಚ್ ಎಲ್ಲಾದ್ರೂ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕು. ಈಗ ಫ್ರಂಟು 1 ಇಂಚ್ಗೆ ಸ್ವಲ್ಪ ಕಡಿಮೆ, 1/4 ಇಂಚ್ ಕಡಿಮೆ ತೊಗೊಂಡಿದ್ದೀನಿ ನಾನು. ಓಕೆ, ಹಿಂಗೆ ತೊಗೊಳೋದ್ರಿಂದ ಏನಾಗುತ್ತೆ ಅಂದರೆ ಆರ್ಮ್ ಹೋಲಲ್ಲಿ ರಿಂಕಲ್ಸ್ ಬರೋಲ್ಲ. ಇದೂ ಗೊತ್ತಿಲ್ಲ ಅನಿಸುತ್ತೆ ನಿಮಗೆ. ಅಂತ ಬಿಗಿನರ್ಸಿಗೆ ಇದು ಕೂಡ ಭಾಳ ಯೂಸ್ ಆಗ್ತದೆ ನಿಮ್ಗೆ ಈ ಟಿಪ್ಪು. ಹೌದು ಫ್ರೆಂಡ್ಸ್, ನಿಮಗೆ ಆರ್ಮ್ ಹೋಲ್ ಒಳಗೆ ಭಾಳ ಕುಪ್ಪೆ ಬರಾಕತ್ತದ ಫ್ರಂಟ್ ಸೈಡ್ ಅಂದರೆ ಮುಂಭಾಗನ ಸ್ವಲ್ಪ ಎಕ್ಸ್ಟ್ರಾ ಜಾಸ್ತಿ ತೆಗೀರಿ. ಇದರಿಂದ ಏನಾಗುತ್ತೆ ಅಂದರೆ ಅಲ್ಲಿ ಕರೆಕ್ಟಾಗಿ ಕೂಡ್ತದ ಶೇಪ್. ಇವಾಗ ಬರ್ರಿ ನಾವು ಕ್ರಾಸ್ ಬೆಲ್ಟ್ ಅದನ್ನು ರೆಡಿ ಮಾಡ್ಕೊಂಡು ಹಾಗಿದ್ರೆ. ಈ ಒಂದು ವಿಡಿಯೋ ಭಾಳ ಯೂಸ್ ಆಗ್ತದೆ ಬಿಗಿನರ್ಸಿಗೆ. ಸೊ ಸೇವ್ ಮಾಡಿ ಇಟ್ಕೊಳ್ಳಿ ವಿಡಿಯೋನ. ಯಾವಾಗಾದರೂ ಬಟ್ಟೆ ಬಂದಾಗ ಆರಾಮಾಗಿ ಕಟ್ ಮಾಡ್ಕೋಬೋದು. ಕ್ರಾಸ್ ಬೆಲ್ಟ್ ಹೈಟ್ ಎಷ್ಟಿದೆ ಉಕ್ಪಟ್ಟಿ ಹತ್ರ 3 ಇಂಚು ಹೈಟ್ ಬರ್ತಾಯಿದೆ. ಇವಾಗ 1/4 ಇಂಚ್ ನಾನೇನು ಮಾಡ್ತೀನಿ, ಇಲ್ಲಿ ಒಂದು ಲೈನನ್ನು ಹಾಕ್ಕೊತೀನಿ. 4 ಬಟ್ಟೆ ಇದೆ, ಇಲ್ಲಿ 4 ಫೋಲ್ಡಾಗಿ ತೊಗೊಂಡಿದ್ದೀನಿ ಬಟ್ಟೆನ. ಇಲ್ಲಿ ಸಮ ಮಾಡ್ಕೊಳ್ಳಿ, ಈಕ್ವಲ್ ಆಗಿ ತೊಗೊತಿದ್ದೀನಿ. ಎಷ್ಟಿತ್ತು ರೆಡಿ ಸೈಜು 3 ಇಂಚು, ಕೆಳಗಡೆ 1/4 ಇಂಚ್ ಬೇಕು ಯಾಕಂದರೆ ಸ್ಟಿಚಿಂಗ್ ಮಾರ್ಜಿನು. ಅದನ್ನ ಬಿಟ್ಟು 3 ಇಂಚ್ಗೆ. ಬಟ್ ನಿಮ್ಮ 1/4 ಇಂಚು ಕಷ್ಟ ಆಗುತ್ತೆ ಸ್ಟಿಚ್ ಮಾಡೋಕ್ಕೆ ಅಂದರೆ ಒಂದು ಅರ್ಧ ಇಂಚೇ ತೊಗೊಳ್ಳಿ ಬಿಗಿನರ್ಸಿಗೆ. ಓಕೆ, ಇಲ್ಲಿಂದ ಕೌಂಟ್ ಮಾಡಿ 3 ಇಂಚು, ಮೇಲ್ಗಡೆ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೊಳ್ಳಿ ಸ್ಟಿಚಿಂಗ್ ಮಾರ್ಜಿನ್. ಓಕೆ, ನೆಕ್ಸ್ಟ್ ಈಗ ಸೈಡ್ ಫಿಟ್ಟಿಂಗ್ ಹತ್ರ ಕ್ರಾಸ್ ಬೆಲ್ಟ್ ಎಷ್ಟು ಬರುತ್ತೆ ನೋಡ್ಕೊಳ್ರಿ. 2.25 2.2 2 ಇಂಚ್ ನೋಡಿರಿ. ಇಲ್ಲಿಂದ ಹಿಡಿದು 2.25ಗೆ ಒಂದು, ಮತ್ತು ಮಾರ್ಜಿನ್ ಮೇಲೆ ಲೈನ್ ಅರ್ಧ ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಈಗ ಅಗಲ ಎಷ್ಟು ತೊಗೋಬೇಕು ಅನ್ನೋದು ಗೊತ್ತಾಗಬೇಕಲ್ಲ. ವಿಡ್ತು ಬ್ಯಾಕ್ ಸೈಡು ಎಷ್ಟು ಬಂದಿತ್ತು, 8.25 8.3 ಬಂದಿತ್ತಲ್ಲ, ಅದನ್ನೇ ಈಗ ಇಲ್ಲಿ ತೊಗೋಬೇಕು ನೋಡಿ. ಎಸ್, ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೆಂಗಿದೆ ಬ್ಲೌಸ್ ಹಾಗೆ ರೆಡಿ ಮಾಡ್ತಿದ್ದೀವಿ ನಾವು ಇವತ್ತು. ಓಕೆ, ಅದನ್ನು ಸ್ಟ್ರೇಟ್ ಲೈನ್ ಹಾಕ್ಕೊಂಡು ಮಾರ್ಜಿನ್ ಎಷ್ಟಿದೆ 2 ಇಂಚು, ಅದೇ 2 ಇಂಚ್ಗೆ ನಾನು ಮಾರ್ಜಿನ್ ಲೈನನ್ನು ತೊಗೊಂಡಿದ್ದೀನಿ. ಇವಾಗ ಸೆಂಟ್ರಲ್ಲಿ ಎಷ್ಟು ಬರುತ್ತೆ ನೋಡ್ಕೊರಿ ಕ್ರಾಸ್ ಬೆಲ್ಟ್ದು. ಅದು 2.25 ಇಂಚೇ ಬರ್ತಿದೆ, 2.2ನೇ. ಅದನ್ನು ಇಲ್ಲಿ ಮಾರ್ಕ್ ಹಾಕ್ಕೊಂಡು ಮೇಲ್ಗಡೆ 1/2 ಇಂಚ್ ಎಕ್ಸ್ಟ್ರಾ ತೊಗೋಬೇಕು ಸ್ಟಿಚಿಂಗ್ ಮಾರ್ಜಿನ್ಗೆ. ಈಗ ನಾವು ಎಲ್ಲಿ ಮಾರ್ಕ್ ಹಾಕ್ಕೊಂಡಿದ್ದೀವಲ್ಲ ಆ ಲೈನ್, ಆ ಪಾಯಿಂಟ್ಗಳನ್ನ ಸೇರಿಸೋಣ. ಇಲ್ಲಿ ಸ್ಟ್ರೇಟ್ ಬರಲಿ, ಇಲ್ಲಿಂದ ಕರ್ವಿಂಗ್ ಬರುತ್ತೆ. ಎಷ್ಟು ಕರ್ವಿಂಗ್ ಇರುತ್ತೆ ಅಷ್ಟು ಕ್ರಾಸ್ ಬೆಲ್ಟು ನೀಟಾಗಿ ಕೂಡ್ತದೆ ಬ್ಲೌಸು. ಬಟ್ ಯಾವುದೇ ಒಂದು ನಾನು ಇಲ್ಲಿ ಕಲಿಸಿದ್ದೀನಲ್ಲ ಮಾರ್ಕಿಂಗನ್ನು, ಆರ್ಮ್ ಹೋಲ್ದಾಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಬಟ್ ಯಾವುದ್ಯಾವ್ದಕ್ಕೆ ತೊಗೊಂಡು ಬಂದು ಇದೆಲ್ಲ ಜಾಯಿಂಟ್ ಮಾಡೋಕ್ಕೆ ಹೋಗಬೇಡ್ರಿ. ಯಾರ್ದು ಕಟ್ಟಿಂಗ್ ಹೆಂಗಿದೆ ಅಲ್ಲ, ಸೊ ಇನ್ನೊಂದು ಕಟ್ಟಿಂಗ್ ಇದಕ್ಕೆ ಮ್ಯಾಚ್ ಆಗಲ್ಲ. ಒಂದು ಕಟ್ಟಿಂಗಲ್ಲಿ ಒಂದು ಥೇರಿ ಅಂತ ಇರುತ್ತೆ, ಆ ಕಟ್ಟಿಂಗು ಆ ಥೇರಿನೇ ನೀವು ಕಲ್ಕೋಬೇಕು. ಬಟ್ ಯಾರ್ದೋ ತೊಗೊಂಡು ಬಂದು ಇಲ್ಲಿ ನೀವು ಹಾಕಿದ್ರಿ ಅಂದರೆ ಬ್ಲೌಸ್ಗಳು ಹಾಳಾಗೋದಂತೂ ಗ್ಯಾರಂಟಿ. ಓಕೆ, ಈಗ ಇಲ್ಲಿ ನಾಚನ ಕೊಟ್ಕೊಳ್ಳೋಣ. ಅದಕ್ಕೆ ಹೇಳ್ತೀನಿ, ಕಂಪ್ಲೀಟಾಗಿ ನನ್ನ ವೀಡಿಯೋಸ್ಗಳನ್ನ ಹಾಕಿರ್ತೀನಲ್ವ, ಕಂಪ್ಲೀಟಾಗಿ ನೋಡಿ. ಟಿಪ್ಸ್ಗಳು ನಿಮಗೆ ಭಾಳ ಹೆಲ್ಪ್ ಆಗ್ತವೆ. ಸೊ ಈ ವಿಡಿಯೋ ಇಷ್ಟ ಆಯಿತು ಅಂತ ತಿಳ್ಕೊಳ್ತಾ ನೆಕ್ಸ್ಟ್ ವಿಡಿಯೋ ಒಳಗೆ ಮತ್ತೆ ಮೀಟ್ ಆಗೋಣ.